ನಮೋ ಬಜೆಟ್ 2026 ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ರಿಯಾಲಿಟಿ ಫೀಲ್ಡ್ ಬಗ್ಗೆ ನಿಮಗೆ ಕೇಳಿಬಿಡ್ತೀನಿ. ರಿಯಾಲಿಟಿ ಫೀಲ್ಡು ಯಾಕೆಂದರೆ ರಿಯಲ್ ಎಸ್ಟೇಟ್ ಅನ್ನೋ ಒಂದು ವಿಚಾರ ಇದೆಯಲ್ಲ, ಆಲ್ಮೋಸ್ಟ್ ನಿಮಗೆ 350 ಬೇರೆ ಬೇರೆ ಸೆಕ್ಟರ್ಗಳಿಗೆ ಅನ್ನ ಹಾಕುವಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಪಂಚ ಅದು. ರಿಯಲ್ ಎಸ್ಟೇಟ್ ಅಂತ ಬಂದ ತಕ್ಷಣ ಅವನಾರೋ ಹಣ ಮಾಡಿಬಿಟ್ಟ, ಅಲ್ಲೇನೋ 60 ರೂಪಾಯಿ ಬಿಳಿ ಅಂತೆ, 40 ರೂಪಾಯಿ ಕಪ್ಪಂತೆ, ಬ್ಲ್ಯಾಕ್ ಮನಿ, ಇದೆಲ್ಲದ ಮಾತುಗಳ ಆಚೆಗೂ ನಾನು ಹೇಳ್ತಾ ಇದ್ದೀನಿ. ತುಂಬ ವಲಯವನ್ನು ಸಾಕುವಂಥ, ಅನ್ನ ಕೊಡುವಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಫೀಲ್ಡು. ನಿಮ್ಮೊಂದು ಮನೆ ಕಟ್ತಾನೆ ಲೇಔಟ್ ಮಾಡ್ತಾನೆ ಅಂದರೆ ಚಪ್ಪಡಿ ಕಲ್ಲು ಬೇಕು, ನಿಮಗೆ ಜಲ್ಲಿ ಬೇಕು, ಸಿಮೆಂಟ್ ಬೇಕು, ಕಬ್ಬಿಣ ಬೇಕು, ನಿಮಗೆ ಶೀಟ್ ಬೇಕಾಗುತ್ತೆ, ವುಡ್ ವರ್ಕ್ ಮಾಡೋನು ಬೇಕಾಗುತ್ತೆ, ನಿಮಗೆ ಟೈಲ್ಸ್ ವರ್ಕ್ ಮಾಡೋನು ಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಗ್ರಿಲ್ ಬೇಜಾನ್ ಕೆಲಸಗಳಿದೆ ಅದರಲ್ಲಿ. ಸೊ ಹಾಗಿದ್ದಾಗ ಈ ವಲಯವನ್ನು ಇಂಪ್ರೂವ್ ಮಾಡುವಂಥ ಕೆಲಸ ಆಗಿಬಿಟ್ಟಾಗ ಮರೆಮಾಚಿದ ನಿರುದ್ಯೋಗವೋ ಅಥವಾ ನಿರುದ್ಯೋಗವೋ ಅದು ಹೋಗುವ ದೊಡ್ಡ ಮಟ್ಟದಿದ್ದಾಗುತ್ತೆ. ಆ ಫೀಲ್ಡ್ಗೆ ಬೇಕಿರ್ತಕ್ಕಂಥ ಎಕ್ಸಂಪ್ಷನ್ಸ್ ಏನೇನು ಇವತ್ತಿಗೆ? ಯಾಕೆಂದರೆ ಸಿಮೆಂಟ್ ಜಾಸ್ತಿ ಆಯಿತು, ಆಗಲೇ ಶಶಿ ಮಾತಾಡ್ತಾ ಇದ್ರು, ಕಬ್ಬಣ ಜಾಸ್ತಿ ಆಯಿತು ಅಂದ ತಕ್ಷಣ ಅದರ ಎಫೆಕ್ಟು ಓನರ್ ತೊಗೊಳ್ಳಲ್ಲ, ಯಾವುದೇ ಲ್ಯಾಂಡ್ ಡೆವಲಪರ್ ಅದರ ಎಫೆಕ್ಟ್ ತೊಗೊಳ್ಳಲ್ಲ, ಅವನು ಹಾಕೋದೇ ಅದನ್ನು ಗ್ರಾಹಕನಿಗೆ ಅಂತ. ಈಗ ನೋಡಿ, ಒಂದೊಂದು 3 ವರ್ಷಗಳ ಹಿಂದೆ ಒಬ್ಬರು 2.5 ಕೋಟಿಗೆ ಒಂದು ಮನೆ ಮಾರಿದ್ರು. ಸೈಟ್ ಹುಡ್ಕೋದ್ರಲ್ಲೇ ಅವ್ರಿಗೆ ಸೈಟ್ ಹುಡ್ಕೋಣ, ಬೇರೆ ಕಡೆ ನೋಡೋಣ, ಒಳ್ಳೆ ಕಡೆ ಹುಡ್ಕೋಣ, ಪೇಪರ್ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ನಮ್ಗೆ ಡಾಕ್ಯುಮೆಂಟ್ ಸರಿಯಾಗಿ ಆಗ್ತಿಲ್ಲ ಅನ್ನೋ ಕಾರಣಕ್ಕೇ ಆ 2 ಕೋಟಿ 2.5 ಕೋಟಿ ಮನೆಯಲ್ಲೇ ಇಟ್ಕೊಂಡಿದ್ರು ಅವರು. ಏನೂ ಮಾಡಲಿಲ್ಲ ಆ ಹಣವನ್ನು. ಅವತ್ತಿಗೆ 3 ವರ್ಷದಿಂದ 2.5 ಕೋಟಿಯಲ್ಲಿ ಅವರೊಂದು kg ಚಿನ್ನ ಆದ ಲೆಕ್ಕದಲ್ಲಿ ತೊಗೊಂಡ್ಬಿಟ್ಟಿದ್ದರೆ 5 kg ಚಿನ್ನ ಬರ್ತಿತ್ತು. 5 kg ಚಿನ್ನ ಹಾರ್ಡ್ಲಿ ಅವರಿಗೆ 1.5 kg ಚಿನ್ನ ಸಿಕ್ಕರೆ ಹೆಚ್ಚೆಚ್ಚು ಅದೇ ಅಮೌಂಟ್ಗೆ ಆ ಹಣ ವ್ಯಾಲ್ಯೂ ಕಳ್ಕೊಂಡ್ಬಿಡ್ತು. ಈಗ ಅವರೊಂದು ಮನೆ ಕಟ್ಕೊಂಡೆ, ಆ ಸೇಫ್ಟಿ, ಹಳೆ ಮೆಂಟಾಲಿಟಿ ಅದು, ಒಂದು ಮನೆ ತೊಗೊಂಡೆ, ಸೈಟ್ ತೊಗೊಂಡೆ ಅಂತ. ಸೊ ಈ ಫೀಲ್ಡನ್ನು ಡೆವಲಪ್ ಮಾಡೋದು ಹೇಗೆ? ಥ್ರೂ ಬಜೆಟ್ ಅಂತ ಹೇಳಿ. ಒಂದು ಸ್ವಲ್ಪ ರಿಯಲ್ ಎಸ್ಟೇಟ್ ಸೆಕ್ಟರ್ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸೆಕ್ಟರ್. ನೀವು ಹೇಳ್ದಂಗೆ ಎಷ್ಟೋ ಜನರಿಗೆ ಇದು ಮಾಡುತ್ತೆ. GST ವಿಷಯದಲ್ಲಿ ಏನಾಗಿತ್ತು, ಹಳೆ GST ಇಂಪ್ಲಿಮೆಂಟ್ ಆದಾಗ 18% ಅದ್ರ 12% ಅಂತ ಹೇಳ್ತಿದ್ರು. ಅದರ ಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ, ನಾವು ಪರ್ಚೇಸ್ ಮಾಡೋ ರಾ ಮೆಟೀರಿಯಲ್ ಎಲ್ಲ ಏನಿದೆ ಅದರದ್ದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬೆನಿಫಿಟ್ ತೊಗೊಂಡು ಮಿಕ್ಕಿರೋ ಎಕ್ಸೆಸ್ ಇದನ್ನ ಕಲೆಕ್ಟ್ ಮಾಡೋ ಅಂತ ಒಂದು ಇದಿತ್ತು. 2019ರಿಂದ ಒಂದು ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ತುಂಬ ಮೇಜರ್ ಚೇಂಜಸ್ ಆಯಿತು. ಅವಾಗ ಏನು ಮಾಡಿದ್ರು, 5% ಟ್ಯಾಕ್ಸ್ ಮಾಡಿದ್ದೀವಿ, 12ರಿಂದ 5%ಗೆ ಇಳಿಸಿದ್ದೀವಿ ಅಂತ ಹೇಳಿದ್ರು. ಆದರೆ ಒಂದು ಏನಾಗಿತ್ತು ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನೆಲ್ಲ ಇದೆ ಅದು ಯಾವುದು ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಮತ್ತೆ ಅದ್ರ ಮೇಲೆ ಏನಂದ್ರೆ ನಾವು ರಿಜಿಸ್ಟರ್ಡ್ ಡೀಲರಿಂದಾನೇ ತಗೋಬೇಕು, ತಗೊಂಡಿಲ್ಲ ಅಂದ್ರೆ ನೀವು RCM ಕಟ್ಟಬೇಕು ಅದ್ರ ಮೇಲೆ ಅಂತ ಇನ್ನೊಂದು ಒಂದು ಕ್ಲಾಸ್ ಇದೆ. ಸೊ ಅವಾಗ ಏನಾಗುತ್ತೆ, ಇನ್ಪುಟ್ ಮೆಟೀರಿಯಲ್ಸ್ ಏನಾಗುತ್ತೆ ಅದ್ರದ್ದು ಕಾಸ್ಟ್ ಜಾಸ್ತಿ ಆಗುತ್ತೆ. ದಟ್ ವಿಲ್ ಬಿ ಅಗೇನ್ ದಟ್ ಬರ್ಡನ್ ವಿಲ್ ಬಿ ಶಿಫ್ಟೆಡ್. ನೀವು ಹೇಳ್ದಂಗೆ ಮತ್ತೆ ಕನ್ಸ್ಯೂಮರ್ ಮೇಲೆ ಹೋಗುತ್ತೆ. ಈಗ ಆವಾಗಲೇ ಹೇಳ್ತಿದ್ರು, ಸಿಮೆಂಟ್ ಅಲ್ಲಿ ಕೇಂದ್ರ ಮಾಡಿದ ಒಳ್ಳೆ ಕೆಲಸ, GST ಅದ್ಭುತವಾದಂಥ ವರ್ಕ್ ಮಾಡಿದ್ರು. ನಿಮ್ಗೆ ನೋಡಪ್ಪ, 400 ರೂಪಾಯಿ ಇರೋ ಸಿಮೆಂಟನ್ನು 360 ರೂಪಾಯಿ ನಾನು ಟ್ಯಾಕ್ಸ್, ಒಳ್ಳೆ ಕೆಲಸ. ಬಟ್ ಸಿಮೆಂಟ್ ಉತ್ಪಾದಕ ಏನ್ ಮಾಡ್ಬಿಡ್ತಾನೆ, ಆ ಲಾಭವನ್ನ ಗ್ರಾಹಕನಿಗೆ ವರ್ಗಾಯಿಸಲ್ಲ ಅವನು. ಕೇಂದ್ರ ಮಾಡಿದ ಒಳ್ಳೆ ಕೆಲಸ ಏನ್ ಮಾಡ್ತಾನೆ ಹೇಳಿ, 360 ಮತ್ತೆ ನಂದು ಉತ್ಪಾದನಾ ವೆಚ್ಚ ನನ್ ಜಾಸ್ತಿ ಆಯ್ತು 400 ರೂಪಾಯಿಗೆ ಮಾರ್ಬಿಡ್ತಾನೆ. ಇದಕ್ಕೆ ಮೋದಿ ಏನು ಮಾಡೋಕ್ಕಾಗಲ್ಲ, ಇದಕ್ಕೆ ಕೇಂದ್ರ ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ ಅಲ್ವಾ, ಅದು ಇಟ್ ಈಸ್ ಅ ಪಾಲಿಸಿ ಡಿಸಿಷನ್ ದಟ್ GST ಇನ್ಕಮ್ ಇದು ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ನಾವು ಇನ್ಪುಟ್ ಟ್ಯಾಕ್ಸ್ ಕೊಡಲ್ಲ ಅಂತ ಹೇಳಿದ್ದು, ದಟ್ ಈಸ್ ಅ ಪಾಲಿಸಿ ಡಿಸಿಷನ್. ಅವ್ರೇನಾಗ ಇನ್ಪುಟ್ ಟ್ಯಾಕ್ಸ್ ಕೊಡದೇ ಇರೋದ್ರಿಂದ ಇನ್ಪುಟ್ ಮೆಟೀರಿಯಲ್ ಎಲ್ಲ ಏನಾಗಿದೆ, ಇಷ್ಟು ವರ್ಷ ಸಿಮೆಂಟ್ 28%, ಟೈಲ್ಸ್ 28%, ಮಿಕ್ಕಿದೆಷ್ಟೋ 18%. ಸಿಮೆಂಟ್ ಒಂದು ಪರ್ಚೇಸು ಅನ್ರಿಜಿಸ್ಟರ್ಡ್ ಡೀಲರ್ ಇಂದ ತಗೊಂಡಿದ್ದಾರೆ, ನಾನು 28% ನನ್ನಿಂದಾನೇ ನಾನು ಗವರ್ಮೆಂಟಿಗೆ ಕಟ್ಟಬೇಕು. ಸೊ RCM ಅಂತ ಒಂದು ಪ್ರೊವಿಷನ್. ಸೊ ಹಂಗೆ ಈ ಟೈಪ್ ಇತ್ತು. ಮತ್ತೆ ನಾವು JDA ಅದೆಲ್ಲ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದಿದೆ. ಇಲ್ಲಿಂದ ನಾವು ಲ್ಯಾಂಡ್ ಓನರ್ ಶೇರ್ ಏನಿದೆ ಅಲ್ವಾ, ಅವ್ರು ಮಾರೋ ಇದ್ರ ಮೇಲೆ ನಾನು RCM ಅಲ್ಲಿ ಕಟ್ಟಬೇಕು ಅಂತ ಒಂದ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ದಟ್ ಈಸ್ ಒನ್ ಏರಿಯಾ ವೇರ್ ಇಂಪ್ರೂವ್ಮೆಂಟ್ ಕ್ಯಾನ್ ಬಿ ಡನ್ ಇನ್ ಫ್ರಮ್ GST ಆಂಗಲ್. ಸೊ ಅದು ಬಿಟ್ಟು ಐ ಥಿಂಕ್ ಸೊ ದ ಸ್ಟೇಟ್ ಆಲ್ಸೋ ಸಮ್ವೇರ್ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಇವಾಗ ಅದು ನಿಮ್ಮದು ಈ ಖಾತಾದಲ್ಲಿ ದ ಇಶ್ಯೂ ದಟ್ ವಿ ಸಾ ಇಸ್ ಲಾಟ್ ಆಫ್ ಪೀಪಲ್ were not able to sell their flats. Main reason because ಈ ಖಾತಾ ಸಿಗ್ತಿರ್ಲಿಲ್ಲ ಅಂತ. That is somewhere I think so it is not only center, even state also can improve these kinds of procedural things. Okay. ಫೈನ್. ನನ್ನ ಪ್ರಶ್ನೆ, ನಂದನ್ ಕಶ್ಯಪ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ನಂದನ್ ಕಶ್ಯಪ್ ಅವರೇ, ಈ ಬಾರಿ ನಮ್ಮ ರಾಜ್ಯಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ನೀವು ಕೇಳೋದಾದರೆ ಪ್ರಮುಖವಾಗಿರತಕ್ಕಂಥ 5 ಯೋಜನೆಗೆ ಏನು ಕೇಳ್ತೀರಿ ನೀವು ಅಂತ ನಂದನ್ ಕಶ್ಯಪ್ ಅವರು? ಬಜೆಟಿಂದ ಇಂಪ್ಲಿಮೆಂಟ್ ಆಗುವಂತಹ, ಸುಮ್ಮನೆ ಬಜೆಟ್ ಬುಕ್ಕಲ್ಲಿ ಬರೆದು ಬುಕ್ಕನ್ನೆಲ್ಲ ತೋರಿಸಿ ಡಿಜಿಟಲಿ ತೋರಿಸಿ ಅದಲ್ಲ, ಇಂಪ್ಲಿಮೆಂಟ್ ಆಗಬೇಕಿದ್ದು ಆಗಲೇಬೇಕು ಅನ್ನೋಂಥ ಯೋಜನೆಗಳು ಅಂತ ನೋಡಿ.
ಬಹಳ ಮುಖ್ಯವಾಗಿರುವ ಒಂದು ಯೋಜನೆ ಕೇಂದ್ರ ಸರ್ಕಾರದ ಅನೌನ್ಸ್ ಮಾಡಿರುವುದೇ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು ಪ್ರಾಮಿಸ್ ಮಾಡಿದಾರೋ ಅದನ್ನು ಕೊಡಲಿ. ಓಕೆ. ಮೇಕೆದಾಟಿಗೆ ಅನುದಾನ ಕೊಡಲಿ. ಮಹದಾಯಿ DPR ಆಯ್ತಾ? ಮೇಕೆದಾಟು DPR ಎಲ್ಲ ಕೊಟ್ಟಿದ್ದೀರಿ ನೀವು? ಅಲ್ಲ, ಎಲ್ಲ ಸಬ್ಮಿಟ್ ಆಗಿದೆ. ಅವರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನೋಡಿ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಇದು ವಾಟರ್ ಟ್ರಿಬ್ಯುನಲ್ ಇದು ಅವಾರ್ಡ್ ಮಾಡಿದ್ದಾರೆ, ಮಾಡಬೇಕು ಅಂತ. ಕಳಸಾ ಬಂಡೂರಿ ಯೋಜನೆ, ಮಹದಾಯಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅವ್ರು ಯೋಜನೆ ಮಾಡಿದ ಮೇಲೆ ಅವರು ರಾಷ್ಟ್ರದ ಸುಪರ್ದಿಯಲ್ಲೇ ಇರುತ್ತೆ ಆ ಯೋಜನೆ? ಅಲ್ಲ ನೀವು ನೋಡಿ, ಸ್ಟೇಟಸ್ ಅಣೆಕಟ್ಟಿನ ಬೀಗದಕಿ ಯಾರ ಕೈಲಿರುತ್ತೆ ಅಂತ ನಾನು ಕೇಳೋದು. ನೋಡಿ, ದಟ್ಸ್ ವೆರಿ ಇವಾಗ ನೋಡಿ, ಇವಾಗ ತುಂಗಭದ್ರಾ ಏನಾಗಿದೆ, ವಿ ಆರ್ ಶೇರಿಂಗ್ ದ ವಾಟರ್ ಬಿಟ್ವೀನ್ ಆಂಧ್ರ, ತೆಲಂಗಾಣ ಅಂಡ್ ಕರ್ನಾಟಕ. ಇವಾಗ ಇದು ಮೇಕೆದಾಟು ಕರ್ನಾಟಕ ಅಂಡ್ ತಮಿಳುನಾಡು. ಹಾಗಾಗಿ ಒಂದೊಂದು ರೀತಿಯಲ್ಲಿ ಸ್ಟೇಟ್ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಇದು ಬೀಗ ಅವ್ರ ಹತ್ರ ಹೋಗುತ್ತೆ. ಒಂಥರ ಇರ್ಲಿ. ಓಕೆ. ಅಂದ್ರೆ ಅದು ಕಳೆದ ಬಾರಿ ಡಿಬೇಟ್ ಆದ ದೊಡ್ಡ ವಿಚಾರ. ಹೌದು. ಅಣೆಕಟ್ಟುಗಳು ರಾಜ್ಯದ ನಿಯಂತ್ರಣದಲ್ಲಿ ಇರಬೇಕು ಅಂತ ನೀವು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತಾನೂ ಹೇಳ್ತೀರಿ, ತಿರ್ಗಾ ಅವರು ಅಣೆಕಟ್ಟನ್ನು ಅವ್ರು ಕಟ್ಟಲಿ ಅಂತಲೂ ಹೇಳ್ತೀರಿ, ಅವ್ರಿಗೆ ಹಣ ಕೊಡಲಿ ಅಂತಲೂ ಹೇಳ್ತೀರಿ. ಅದಾದ್ಮೇಲೆ ಅವ್ರ ಕೈಲಿ ಕೊಡ್ತೀವಿ ಅಂದ್ರೆ ರೈತರ ಹೋರಾಟ ಅವ್ರ ಕೈಲಿ KRS ಆಗಾಗಿಲ್ಲ ಸರ್. ಓಕೆ. KRS ಆಗಾಗಿಲ್ಲ. ಅವ್ರು ಹಣ ಹಾಕಿದ್ಕೆ ಅವ್ರು ಕೇಳ್ತಾರೆ, ಕ್ಲೈಮ್ ನನಗೂ ಮಾಲೀಕತ್ವ ಕೊಡು ಅಂತ ಕೇಳ್ತಾರೆ. ವಿ ಆರ್ ಶೇರಿಂಗ್ ದ ವಾಟರ್ ಬಿಟ್ವೀನ್ ದ ಸ್ಟೇಟ್ಸ್. ಇನ್ನೊಂದು ಮೂರನೇದು ಸರ್, ಕಳಸಾ ಬಂಡೂರು ಯೋಜನೆ ಪ್ರಹ್ಲಾದ್ ಜೋಶಿ ಅವರು 3 ದಶಕಗಳಿಂದ ಅಲ್ಲಿ 4 ಟರ್ಮಿಂದ ಅಲ್ಲೇ ಇದ್ದಾರೆ MP. ಇಲ್ಲಿವರೆಗೂ ಕೂಡ ಅವರು ಬಗೆಹರಿಸಕ್ಕಾಗಿಲ್ಲ. 2 ಟರ್ಮು ಗೋವಾ ಸರ್ಕಾರನೂ ಅವ್ರದೇ. ಇದೇನೋ ಕಾಂಗ್ರೆಸ್ ಅಂತ ಏನೋ ಪ್ರಪಗಂಡ ರನ್ ಮಾಡ್ತಿದ್ರಲ್ಲ, ಗೋವಾ ಗೌರ್ಮೆಂಟು ಅವ್ರದೇ. ಇಲ್ಲಿವರೆಗೂ ಆ ಸಮಸ್ಯೆ ಬಗ್ಗೆ